Okay, let us see the question. Train running at the speed 60 km per hour crosses a pole. Andra yav type of problem ada idu? Yav type of problem ada ri? Whether it is conversion, whether it is train and object, yavadra mele kelana? A train running at the speed 60 km per hour crosses a pole in 9 seconds. Train and object is also there and conversion is also there. Okay, conversion is also there. What we are going to do is ಯಾಕೆ ಕನ್ವರ್ಟ್ ಮಾಡ್ಕೊತೀರಿ? ಪೋಲ್ ಏನ್ ಕೊಟ್ಟಾನವ 9 seconds ಅಂತ ಕೊಟ್ಟಾನ. ಪೋಲ್ ಇನ್ 9 seconds ಅಂತ ಕೊಟ್ಟಾನ. per hour ಅಲ್ಲ 9 seconds ಕೊಟ್ಟಾನ. ಮೀಟರ್ per second ಮಾಡ್ಬೇಕು ನಾ. ಅದಕ್ಕೆ ಏನ್ ಮಾಡ್ಬಿಡ್ತೀರಿ ನೀವು? ಕನ್ವರ್ಷನ್ ಮಾಡ್ತೀರಿ. ದಟ್ ಇಸ್ ಕಿಲೋಮೀಟರ್ per hour ಕೊಟ್ಟಿದ್ದು ಸೆಕೆಂಡ್ಸ್ ಒಳಗೆ ಮಾಡ್ಕೊತೀರಿ. ದಟ್ ಇಸ್ ಮೀಟರ್ per second ಒಳಗೆ ಮಾಡ್ಕೊತೀರಿ. ಏನದ ಕನ್ವರ್ಷನ್ ಇಲ್ಲಿ ಮೀಟರ್ ಸೆಕೆಂಡ್ ಗೆ ಫಾರ್ಮುಲಾ ಏನದ? into 5/18. am I right? 60 into 5/18 ಮಾಡ್ತೀರಿ. ಕರೆಕ್ಟ್ ಅದನ? ಎಷ್ಟು ಬರ್ತದ ಆನ್ಸರ್? 60 into 5/8 18 ಮಾಡಿದ್ರೆ ಎಷ್ಟು ಬರುತ್ತೆ ಆನ್ಸರ್? 16.66 ಮಾಡ್ರಿ. 5/18 ಆನ್ಸರ್ ಎಷ್ಟು ಬರ್ತದೆ ಹೇಳು? 5/18 ಆನ್ಸರ್ ಏನು ಯೂಸ್ ಮಾಡ್ತೀರಿ? ಇದ್ರ ಫಾರ್ಮುಲಾ ಏನು? ಡಿಸ್ಟೆನ್ಸ್ ಬೈ ಟೈಮ್. Distance by time. So length of the train becomes speed into time. Length of the train becomes speed into time. Speed ಏನದ ನನಗೆ? Speed ಏನು ಸಿಗ್ತೈತಿ? 16.66 into time 9 seconds ಮಾಡ್ರಿ. 149.4 149.94 which is approximate value of 150. 1.66 into time 9 ಮಾಡಿದಾಗ ಎಷ್ಟು ಇತ್ತು ನನಗೆ? 140.94. Do it correctly. Okay, 149 is not the answer. Which is the approximate answer is 150. The answer is D. The answer is D. Clear with the problem? This is my second question. Lakshirli question ಅನ್ನು ಓದ್ರಿ ಫಸ್ಟ್ ಗೆ. A train overtakes 2 persons. ಅಂದ್ರ ಒಂದು ಟ್ರೈನ್ ಏನ್ ಮಾಡ್ಲಿಕ್ಕೆ ಅಂದ್ರ ಇಬ್ಬರು ಪರ್ಸನ್ಸ್ ಅನ್ನ ಓವರ್ಟೇಕ್ ಮಾಡ್ಲಿಕ್ಕೆ. ಯಾರು? these two persons. A train ಏನ್ ಓವರ್ಟೇಕ್ ಮಾಡಾಕತ್ತಿ? ಟ್ರೈನ್. A train is overtaking these two persons who are walking in the direction, same direction ಒಳಗೆ ವಾಕಿಂಗ್ ಮಾಡಾಕತ್ತಾರೆ. ಈ ಟ್ರೈನ್ ಈ ಕಡೆ ಹೊಂಟೈತಿ, ಇವರು ಈ ಕಡೆ ವಾಕಿಂಗ್ ಮಾಡಾಕತ್ತಾರೆ. The same direction. Okay, in which train is going? ಅವನಿಗೆ ಇಷ್ಟ ಹೇಳ್ದೈತಿ ಟ್ರೈನು ಒಂದೇ ಡೈರೆಕ್ಷನ್ ಒಳಗೆ ಮೂವ್ ಮಾಡಾಕತ್ತದ, ಇಬ್ರು ವ್ಯಕ್ತಿಗಳು ಒಂದೇ ಡೈರೆಕ್ಷನ್ ಒಳಗೆ ಹೊಂಟಾರ. So at the rate of 2 km per hour and 4 km per hour. ಏನ್ ಕೊಟ್ಟಾನ ನನಗೆ? ಸ್ಪೀಡ್ಸ್ ಕೊಟ್ಟಾನ. ಸೊಲ್ಯೂಷನ್ ಒಂದೇದು ಏನ್ ಕೊಟ್ಟಾನ? 2 km per hour ಕೊಟ್ಟಾನ. ಎರಡನೇದು ಏನ್ ಕೊಟ್ಟಾನ? 4 km per hour ಕೊಟ್ಟಾನ. Clear it is? Next ಏನ್ ಕೊಟ್ಟಾನ? and passes them. ಇವ್ರನ್ನ ಪಾಸ್ ಮಾಡ್ಬಿಡ್ತೈತಿ ಟ್ರೈನ್. ಈ ವ್ಯಕ್ತಿನ ಪಾಸ್ ಮಾಡಕ ಈ ವ್ಯಕ್ತಿನ ಪಾಸ್ ಮಾಡಕ ಎಷ್ಟು ತಗೊಂಡದ ಅಂತಂದ್ರ ಈ ವ್ಯಕ್ತಿನ ಪಾಸ್ ಮಾಡ್ಲಿಕ್ಕೆ 9 ಸೆಕೆಂಡ್, ಈ ವ್ಯಕ್ತಿನ ಪಾಸ್ ಮಾಡ್ಲಿಕ್ಕೆ 10 ಸೆಕೆಂಡ್ ರೆಸ್ಪೆಕ್ಟಿವ್ಲಿ ತಗೊಂಡು. ಕ್ಲಿಯರ್ ಆಯ್ತು ಕ್ವೆಶ್ಚನ್? ಎಸ್,
ತಿಳಿತಾ 5/9 ಮಾಡ್ರಿ ಆನ್ಸರ್ ಏನ್ ಬರ್ತದ ನೋಡ್ರಿ 5/9 ಮಾಡ್ಕೊರಿ 0.5/9 ಮಾಡಿದ್ರೆ 0.55 ಬರ್ತತಿ ಕರೆಕ್ಟ್ ಅದನಾ 0.55 ನೆಕ್ಸ್ಟ್ ಏನ್ ಮಾಡ್ರಿ ಅಂತಂದ್ರ 10/9 ಮಾಡ್ರಿ 10/9 ಮಾಡ್ರಿ 10/9 ಮಾಡ್ರಿ 10/9 ಮಾಡ್ರಿ 1.11 ಬರ್ತತಿ wait for I hope it is clear to you conversion clear ಆಯ್ತಾ conversion clear ಐತಿ 0.55 and 1.11 meter per second ಬಂದೈತಿ ನೆಕ್ಸ್ಟ್ ಏನ್ ಮಾಡ್ಬೇಕು ಸರ್ ನಾನು ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತಂದ್ರ ಲೆಂತ್ ಅನ್ನ ಕಂಡುಹಿಡಿಬೇಕು ಯಾರು ಬಂದಿದ್ರ ಓಕೆ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತಂದ್ರ we need to find out length of the train will be x next ಏನ್ ಹೇಳ್ತಾನ ಅಂತಂದ್ರ and its speed by y meter seconds speed in ಕೊಟ್ಟಾನ y meter per second length of the train ಏನ್ ಕೊಟ್ಟಾನ x ಕೊಟ್ಟಾನ ಸೊ ಈಗ ಏನ್ ಮಾಡ್ರಿ ಅಂತಾನಂದ್ರ ಏನ್ ಆಗ್ತದ ಹಂಗಾದ್ರ ಏನ್ ಮಾಡ್ಬೇಕಾಗ್ತದ ನಾನು this will become like this x divided by y minus 5/9 ಮಾಡಿದಾಗ ಯಾವ ಆನ್ಸರ್ ಬಂದಿತ್ತು 5/9 ಮಾಡಿದಾಗ ಯಾವ ಆನ್ಸರ್ ಬಂದಿತ್ತು 0.55 ಕರೆಕ್ಟಾ 5/9 ಮಾಡಿದಾಗ ಇದು ಆನ್ಸರ್ ಬಂದಿತ್ರಿ ಕರೆಕ್ಟ್ ಅದರಿ ಈಗ ಏನ್ ಮಾಡ್ಬೇಕು ನಾನು equal to this person ಈ ಪರ್ಸನ್ ಟೈಮ್ ಎಷ್ಟು ತಗೊಂಡಾನ 9 ಸೆಕೆಂಡ್ ತಗೊಂಡಾನ that is this equal to 9 seconds ಇಷ್ಟು ಮಾಡಿದ್ರಿ ಅಂತಂದ್ರೆ equal to 9 seconds ಬರ್ತದೆ this equal to 9 second ಈಗ ಸೆಕೆಂಡ್ ಒನ್ ಹೆಂಗ್ ಮಾಡ್ತೀರಿ ಸೇಮ್ ಏನು ಮಾಡಂಗಿಲ್ಲ ಇದನ್ನೇ ಸೆಕೆಂಡ್ ಒನ್ x by y minus 1.11 equal to 10 seconds ತಿಳಿತನ ಇದು ತಿಳಿದೈತಿ 0.55 ಏನ್ ಮಾಡಿದಾಗ ಬಂದಿತ್ತು 5/9 ಮಾಡಿದಾಗ ಬಂದಿತ್ತು ಕರೆಕ್ಟಾ 0.55 ಮಾಡಿದಾಗ ಅಂದ್ರೆ 5/9 ಮಾಡಿದಾಗ ಈ ಆನ್ಸರ್ ಬಂದಿತ್ತು where 1.11 is ಏನ್ ಮಾಡಿದಾಗ ಸಿಕ್ಕಿತ್ತು ನಾನು 1.11 ಏನ್ ಡಿವೈಡ್ ಮಾಡಿದಾಗ ಸಿಕ್ಕಿತ್ತು 10/9 ಮಾಡಿದಾಗ ಸಿಕ್ಕಿತ್ತಿಲ್ಲ 10/9 ಈಗ ಏನಾಗ್ತತಿ ಅಂತಂದ್ರ this will becomes like this ಏನಾಗ್ತದ ಈ ಫಾರ್ಮುಲಾ ಏನೈತಲ್ಲ this formula becomes like this 9 of y minus 5 is equal to x 9 of y minus 5 ಇದು ಮ್ಯಾಲ ಬರ್ತತಿ ಇಲ್ಲಿ ನೋಡ್ರಿ ಲಕ್ಷ ಕೊಡ್ರಿ this 9 of y minus 5 is equal to x ಆಗ್ತದೆ and ಇದನ್ನ ಮಾಡಿದಾಗ ಏನಾಗ್ತದೆ this one 10 of 9y minus 10 is equal to 9x ಆಗ್ತದೆ so solve this one 9y minus x is equal to 5 and this solve ಮಾಡ್ರಿ 90y minus 9x equal to 100 ಇದನ್ನ ಈ ಕಡೆ ತಗೊಂಡು 9x ಅನ್ನು ಇಲ್ಲಿ ತಗೊಂಡಾಗ 90y 9x is equal to 100 ಸಾಲ್ವ್ ಮಾಡ್ರಿ ಇದನ್ನ ಸಾಲ್ವ್ ಮಾಡ್ರಿ
what you will get? Number 1 and equation number 2. Now take the equation number 1. Equation number 1 ತಗೊಂಡಾಗ ಏನಾಗ್ತದೆ ನೋಡ್ರಿ, that will be 9y x is equal to 5 ಆಗ್ತೈತಿ. 9y is equal to 5 plus x it becomes, correct ಅದರಿ? 9y is equal to 5 plus x ಆಗುತ್ತೆ. x ಆಯ್ತು ಅಂತಂದ್ರೆ ಏನಾಗ್ತದೆ? y, what is the y value? y becomes 5 plus x by ಈ 9 into multiplication ಇದು ತಗೊಂಡ್ರೆ ಅಂತಂದ್ರೆ 9 ಆಗುತ್ತೆ. ಕರೆಕ್ಟಾ? ಕರೆಕ್ಟ್ ಅದರಿ? ಕರೆಕ್ಟ್ ಅದನ ಇಲ್ಲ? We got the value of y here. ಏನ್ ಸಿಕ್ತು ನಮಗ? y ವ್ಯಾಲ್ಯೂ ಸಿಕ್ತು. ಸೆಕೆಂಡ್ ಈಕ್ವೇಷನ್ ಇಲ್ಲಿ ಬರ್ಕೊಳ್ಳಿ. 90y minus 9x is equal to 100. This is equation number 2. Put the value of y here. Put the value of y here. That is 90 of 5x plus by 9 minus 9 is equal to 100. Minus 9 is equal to 100. Here y is nothing but this value. Y is nothing but taking this value. What happens? In the left side, 9 will be cancelled. 90 will be cancelled by the 9. That will become a 10. 10 5x 5 plus x. ಈ 9 ಈ 10 cancel ಆಗ್ತದೆ. ಇದನ್ನ cancel ಮಾಡಿದ್ರೆ ಅಂದ್ರೆ 10 ಉಳಿತೈತಿ. 10 ಉಳಿತು ಅಂದ್ರೆ ಏನಾಗ್ತದೆ? 10 plus ಈ 9 ಗೆ 10 cancel 90 cancel ಮಾಡಿದ್ರೆ ಅಂದ್ರೆ ಇಲ್ಲಿ 10 ಉಳಿತೈತಿ. 10 ಉಳಿತು 9x ಆಯ್ತು. ಈಗ ಏನ್ ಮಾಡ್ರಿ, ಒಳಗಡೆ ತಗೋರಿ 50 plus 10x minus 9x is equal to 100. That is 50x 50 plus x at 10 minus 9x 50 plus x is equal to 100. X is equal to 100 minus 50. X becomes 50 here. That is x is equal to 50. What is our answer now? That is a 50. ಇದನ್ನ ನಾವು ಸಿಂಪ್ಲಿಫಿಕೇಶನ್ ಒಳಗೆ ಕಲಿತೀವಿ. ನಾವೇನ ಕಲ್ತಿಲ್ಲ, ಇದನ್ನ ಸಿಂಪ್ಲಿಫಿಕೇಶನ್ ಒಳಗೆ ಕಲಿತೀವಿ. ಈ ಎರಡನ್ನು ರೆಸಿಪ್ರೋಕಲ್ ಮಾಡ್ಕೊಂಡ್ವಿ. ರೆಸಿಪ್ರೋಕಲ್ ಮಾಡ್ಕೊಂಡು ಈಕ್ವೇಷನ್ 1 ಅಂಡ್ ಈಕ್ವೇಷನ್ 2 ಅಂತ ತಗೊಂಡ್ವಿ. ತಗೊಂಡು ಈಕ್ವೇಷನ್ 1 ಅನ್ನ ಸಾಲ್ವ್ ಮಾಡ್ಕೊಂಡ್ವಿ. ಫಸ್ಟ್ ಏನು 9yx ಇದನ್ನ ಆಸ್ ಇಟ್ ಇಸ್ ಇಟ್ಕೊಂಡ್ವಿ. ಇದನ್ನ ಏನ್ ಮಾಡಬಹುದಾಗಿತ್ತು ನಾವು ಸಿಂಪ್ಲಿಫಿಕೇಶನ್ ಒಳಗ? 9y ಇಲ್ಲಿ ಇಟ್ಕೊಂಡು ಮೈನಸ್ ಸಿಂಬಲ್ ಅದ, ಆ x ಅನ್ನ ಇಟ್ಕೊಂಡ್ವಿ 5 plus x ಮಾಡ್ಕೊಂಡ್ವಿ. ದಟ್ ಬಿಕಮ್ಸ್ y ವ್ಯಾಲ್ಯೂ ಏನಾಯ್ತು? y ವ್ಯಾಲ್ಯೂ ಕಂಡುಹಿಡಿಯಬೇಕು ಅಂದ್ರೆ ನಾನು 5 ರಿಮೂವ್ ಮಾಡ್ಬೇಕಾ? 9 into ಇದು ಬಂದಾಗ ಏನಾಗ್ತದೆ? ಡಿವೈಡೆಡ್ ಬೈ ಆಗ್ತದೆ. ಇಲ್ಲಿ ಏನಾಗ್ತದೆ ನೋಡ್ರಿ, ಈಕ್ವೇಷನ್ 2 ಆಸ್ ಇಟ್ ಇಸ್ ಬರ್ಕೊಂಡ್ಬಿಡ್ರಿ. 90y minus 9x is equal to 100. LCM ತಗೊಂಡಿದ್ದೀವಿ ನಾವು. ಇಲ್ಲಿ LCM ತಗೊಂಡಿದ್ವಿ, ನೆನಪಿರ್ಲಿ. ಏನ್ ಮಾಡಿದ್ವಿ? LCM ತಕೊಂಡು ಮಾಡಿರ್ತೀವಿ. What happens here? y ಅನ್ನ ರಿಪ್ಲೇಸ್ ಮಾಡ್ಬೇಕು ನೀವು. y ಅನ್ನ 5 plus x by 9 ಮಾಡ್ಬೇಕು. 5 plus x by 9 ಮಾಡ್ಬೇಕು. So this 9 will be cancelled by this one 10. This 9 will be cancelled by this one. That becomes a 10. ಈ 10 ಅನ್ನ ಒಳಗೆ ಹಾಕುತ್ತೀರಿ. That is 50 plus 10x minus 9x is equal to 100 ಮಾಡ್ತೀರಿ. 50 plus x ಆಗ್ತದೆ, ಯಾಕಂದ್ರೆ 10x minus 9x becomes x is equal to 100 ಆಗುತ್ತೆ. x is equal to 100 minus 50. x equal to 50. ಈ ತರ ನಿಮಗೆ ಮಾಕ್ ಟೆಸ್ಟ್ ಒಳಗೆ ತಿಳಿತಾ ಪ್ರಾಬ್ಲಮ್ ತಿಳಿದದ್ರಿ? ಸ್ವಲ್ಪ ಲೆಂದಿಯರ್ ಪ್ರಾಬ್ಲಮ್ ಐತಿ, ಸ್ವಲ್ಪ ಲೆಂದಿ ಪ್ರಾಬ್ಲಮ್ ಐತಿ. ಹಿಂಗೆ ಸಾಲ್ವ್ ಮಾಡ್ಕೋಬೇಕು, ಏನು ಮಾಡಕ್ ಬರಂಗಿಲ್ಲ. ಟ್ರಿಕ್ಸ್ ಹೇಳ್ತೀನಿ ಅಂತ ಮುಂದೆ. ಇಂದ ಟ್ರಿಕ್ಸ್ ಕ್ಲಾಸಸ್ ಟ್ರಿಕ್ಸ್ ತಗೋತೀನಿ, ಟ್ರಿಕ್ಸ್ ಹೇಳ್ತೀನಿ ಅಂತ ಮುಂದ್ಗಡೆ. ಓಕೆ, ಕ್ಲಿಯರ್ ವಿತ್ ಇಟ್? ಕ್ಲಿಯರ್ ಆಗಿದ್ರಿ? ಕ್ಲಿಯರ್ ಇಟ್ ಇಸ್?
Raise your hand. Clear आगे दो लो. Okay. Okay, well. Rejoin the link. Rejoin the link. I'll send the link. Rejoin it.